ಲಕ್ಷ್ಮೀ ಬ್ರಹ್ಮ ಸಂಚಿಕೆ ಏನಾಗಿದೆ ಅಂತ ಶಾರ್ಟಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ನೋಡಿಕೊಟ್ಟೆ ಸಬ್ಸ್ಕ್ರೈಬ್ ಮಕ್ಕಳಿ. ಇತ್ತ ಲಕ್ಷ್ಮೀ ಬ್ರಹ್ಮಲ್ಲಿ ಲಕ್ಷ್ಮಿಗೆ ಸಾಕಷ್ಟು ಅನುಮಾನಗಳು ಹುಟ್ಟಾಕಿದೆ. ಹೌದು, ಕೀರ್ತಿ ವಿಷಯದಲ್ಲಿ ಸಾಕಷ್ಟು ಅನುಮಾನಗಳು ಹುಟ್ಟಾಕಿ ಬಂದುಬಿಟ್ಟು ಅವರ ಅಜ್ಜಿ ಹತ್ರ ಹೇಳ್ತಿರ್ತಾರೆ. ಈ ಈ ಯಾಕೆ ನೀವು ಕೀರ್ತಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ತೀರಾ ಅಂತಂದಾಗ ಅವಳಿಂದ ಒಂದ ಎರಡ ಈ ಮನೆಗೆ ಆಗ್ತಿರೋಂಥ ಅನಾಹುತಗಳು, ಈ ಮನೆಯಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಅವಳಿಂದ. ಅವಳು ನಿನ್ನ ಮತ್ತು ವೈಷ್ಣವನ ದೂರ ಮಾಡೋಕ್ಕೆ ಯಾವ ನಿರ್ಧಾರ ಬೇಕಾದ್ರೆ ತೆಗೆದುಕೊಳ್ತಾಳೆ, ಇನ್ನು ಯಾವ ಹಂತಕ್ಕೂ ಬೇಕಾದ್ರೆ ಹೋಗ್ತಾಳೆ ಅಂತ ಹೇಳಿದಾಗ ಅಷ್ಟರಲ್ಲಿ ಎಲ್ಲ ಸತ್ಯನೂ ಅಜ್ಜಿ ಹೇಳಬೇಕು ಅಂತ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಅವ್ರ ಅತ್ತೆ ಇದ್ದರು ಅದೇ ಡೀನ ವಿಷಯಕ್ಕೆ ಅವ್ರು ಹಿಂಗೆ ಹೇಳ್ತಿರೋದು, ದಯವಿಟ್ಟು ಬೇಜಾರು ಮಾಡ್ಕೊಬಿಡೋ ಲಕ್ಷ್ಮಿ ಅಂದಾಗ ನನಗೆ ಡೀನ ವಿಷಯಕ್ಕೆ ಅನಿಸ್ತಿಲ್ಲ. ಯಾಕೆಂತಂದರೆ ಡೀನ ವಿಷಯ ಇತ್ತೀಚೆಗೆ ಆಗಿದ್ದು. ನಿಮಗೆ ಕೀರ್ತಿ ಮೇಲೆ ಅಸಮಾಧಾನ ಇರೋದು ನನ್ನ ಮದುವೆ ಆದಾಗಲಿಂದನೂ ಕೂಡ, ಅಂದರೆ ಈ ಹಿಂದೆಯಿಂದನೂ ಕೂಡ. ಹಾಗೆ ಕೀರ್ತಿ ಬಗ್ಗೆ ನಿಮಗೆ ಈ ಹಿಂದೆ ಮದುವೆಗಿಂತ ಮುಂಚೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳಿತ್ತು ಅಂತ ನಂಗೆ ಗೊತ್ತಿದೆ. ಆದರೆ ಇತ್ತೀಚೆಗೆ ನಾನು ಮದುವೆ ಆದ ಮೇಲೆ ಸಾಕಷ್ಟು ನಿಮಗೆ ಭಿನ್ನಾಭಿಪ್ರಾಯಗಳು ಕಂಡು ಬಂದಿದೆ. ಅದೇ ಅಲ್ಲದೆ ನೀವು ಕೀರ್ತಿ ಮೇಲೆ ತುಂಬಾ ದ್ವೇಷ ಕೂಡ ಕಾಡ್ತೀರ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕೋ ಇಲ್ಲಿ ಬೇರೆ ಏನೋ ಮಿಸ್ ಆಗ್ತದೆ ಅಂತ ಅನಿಸ್ತದೆ ಅಂದ ತಕ್ಷಣ ಅವ್ರ ಅತ್ತೆಗೆ ಸುಪ್ರಿಯಾಗಿ ಎಲ್ಲರೂ ಕೂಡ ಶಾಕ್ ಆಗಿ ಹೋಗುತ್ತೆ. ಏನೊಂದು ಕಡೆ ವೈಷ್ಣವ್ ತಂಗಿಗೆ ಇವಳು ಎಲ್ಲ ಸತ್ಯನೂ ಗೊತ್ತಾಗಬೇಕು ಇವತ್ತು. ಗೊತ್ತಾದರೆ ಆವಾಗ ಇದೆ ಹಬ್ಬ ಅಂತ ಹೇಳಿ ಅಂದ್ಕೊಳ್ತಿದ್ದಾಳೆ. ಹಾಗಾದರೆ ಲಕ್ಷ್ಮಿಗೆ ಎಲ್ಲ ಸತ್ಯ ಗೊತ್ತಾಗುತ್ತಾ ಇವಾಗ?